ಫೈನಲಿ ಡೆಕೋರೇಷನ್ ಕಂಪ್ಲೀಟ್ ಆಗಿದೆ. ನೀನು ಏನಂತ ಕನ್ನಡಿ ನೀಟಾಗಿ ನೋಡಿಸಲು ಮಮ್ಮಿ ಕಮ್ಮಿಂಗ್ ಮಮ್ಮ ಇದಾ. ನಾವಿಬ್ರು ಇಲ್ಲಿ ಕಾರಿಂದ ಉಸ್ಕೊಂಡಿದ್ದೀವಿ, ಅವ್ರು ಬರ್ತವ್ರೆ. ಅಲ್ಲಿ ಯಾರದನ್ ಬರ್ಡೇ ಆಚೆ ಬೇರೆ ಪಟಾಕಿ ಹೊಡಿತಾರೆ. ಹ್ಯಾಪಿ ಬರ್ಡೇ. ಅಲ್ಲಿ ಎಲ್ಲರೂ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ರೆ ನಮ್ಮ ಮಗು ಇಲ್ಲಿ ನನ್ನ ಆತ ಮಗುವಾದೆ ಅಂತ ನಿಂಗೆ ತಂಗಿ ಪಾಪು ಬರ್ತಿದೆ, ಅದೇ ಬರ್ದಿರೋದು. ಹಾಯ್ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಮಧ್ಯರಾತ್ರಿಯಲ್ಲಿ ಏನು ಮಾಡ್ತಿದ್ದೀವಿ ಅಂತ ನೋಡ್ತಿದ್ದೀರಾ? ನಮ್ಮ ಅಕ್ಕನ ಬರ್ಡೇ ಇವತ್ತು. ಸೊ ಅವಳಿಗೆ ಸರ್ಪ್ರೈಸ್ ಕೊಡೋಣ ಅಂತ ನಾನು ಕ್ಷೇಮ ಇವಾಗ ಮಧ್ಯರಾತ್ರಿ ಅಂದರೆ ರಾತ್ರಿ 11 ಗಂಟೆಗೆ ಬಂದ್ವಿ. ಪಾಪ ಭೂಮಿಕನೂ ಅಷ್ಟೇ ಕೆಲಸದಿಂದ ಬೇಗ ಲಾಗೌಟ್ ಆಗಿದ್ದಾಳೆ, ಬಂದಿದ್ದಾಳೆ. ಅವಳಿಗೆ ಗೊತ್ತಿಲ್ಲ ರಾಗಿಣಿಗೆ. ನಾವು ಕಾರಲ್ಲಿ ಈ ಥರ ಡೆಕೋರೇಷನ್ ಮಾಡ್ತಾ ಇದ್ದೀವಿ. ಏನಂತ ಹೇಳಿದ್ಯಾ ಭೂಮಿಕಾ? ಬಾವಂಗೆ ಕರ್ಕೊಂಬರ ಅಂತಲೇ ಹೇಳಿದ್ಯಾ? ಇಲ್ಲ, ನಾವು ಹೇಳ್ದಾಗ ರೆಡಿ ಮಾಡಿಸು ಅಂತ ಹೇಳಿದ್ವಿ. ಓಕೆ. ಸ್ವಲ್ಪ ಯಾಕೋ ಹುಷಾರಿಲ್ಲ ಅಂದ್ರಲ್ಲ ಅದಕ್ಕೆ. ಫೈನಲಿ ಡೆಕೋರೇಷನ್ ಕಂಪ್ಲೀಟ್ ಆಗಿದೆ. ಜರ ಬ್ರೈಟ್ ಟು ಬಿ, ಕರೆಕ್ಟು. ಬ್ರೈಟ್ ಟು ಬಿಗ್ ತಂದಿದ್ದೀವಿ ಭೂಮಿಕನ್. ಬ್ರೈಟ್ ಟು ಬಿಗ್ ಸೇಮ್ ಅದು ವಿಡಿಯೋ ಎಲ್ಲ ಬರಬೇಕಿದೆಲ್ಲ ಚೆನ್ನಾಗಿಲ್ಲ ಇಲ್ಲಿ. ಇನ್ನೊಂದು ಇಡ್ಲಾ? ಮಧ್ಯಕ್ಕೆ 3 ಹಿಂಗೆ ಸೈಡ್ಗೆ ಒಂದು ಸೊಟ್ಟು ಕಾಣಿಸ್ಬೇಕು ಒಂಚೂರು ಹಿಂಗೆ. ಇಲ್ಲ ಸೊ ಇವಾಗ ಕಾರ್ ತೊಗೊಂಡು ಹೋಗಿದ್ದಾರೆ. ನಾವು ಕೇಕು ಬೊಕ್ಕೆ ಎಲ್ಲ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಭೂಮಿಕಾ ಹೋಗಿದ್ದಾಳೆ, ಅವಳಿಗೆ ಸುಮ್ಮನೆ ಫೋನ್ ಮಾಡಿ ರೆಡಿಯಾಗಿ ಸುಮ್ಮನೆ ಒಂದು ಸ್ಮಾಲ್ ಸೆಲೆಬ್ರೇಷನ್ ಅಂತ. ಬಟ್ ಅವಳಿಗೆ ಗೊತ್ತಿಲ್ಲ ನಾವು ಬಂದಿದ್ದೀವಿ ಅಂತ. ಸೊ ಹೋಗೋಣ. ನಮ್ಮ ಜೊತೆ ಫ್ರೆಂಡ್ ಬೇರೆ ಬರ್ತವ್ರು. ಅವಾಗಿಂದ ನಾವು ಡೆಕೋರೇಷನ್ ಮಾಡುವಾಗಿಂದ ನಮ್ಮ ಜೊತೆನೇ ಅವರವರು. ಸ್ಲಿಪ್ಪರ್ ಅಂತೂ ದರ ಬರ ಅಂತಿತ್ತು. ಏನು 1000 ರೂಪಾಯಿ ಸಿಗಾಕೊಂಡು ಎಲ್ಲೋ ಹೋಗ್ಬಿಟ್ರೋ ಗೊತ್ತಿಲ್ಲಲ್ಲ ನಮ್ಮ ಬಾವ. ಅಯ್ಯೋ ಮೊದಲೇ ಅಲ್ಲೋದ್ರೆ ಅಲ್ಲಿ ನಾಯಿ ಎಲ್ಲ ಆಟಾಡ್ಸ್ಕೊಂಡ್ಬಿಡ್ತೆ. ಅಲ್ಲೋದ್ರೆ ನಾಯಿ ಎಲ್ಲ ಆಟಾಡ್ಸ್ಕೊಂಡ್ಬಂದ್ಬಿಡುತ್ತೆ. ದೇವರಾಜ್ ಮನೆದು ಯಾರು ಇಲ್ಲ ರೋಡಲ್ಲಿ. ಶಾರ್ಟ್ಸ್ ಇಡ್ತಿದ್ದೀವಿ. ಅವ್ರಲ್ಲಿ ಒಟ್ಟು ಲಾಸ್ಟ್ ರೋಡಿಗೆ ಬಂದಿದ್ದೀವಿ. ಬರ್ತಾವಳು ಆಗಲೇ. ಭಯನೇ ಆಗೋಯ್ತು. ನಾವಿಬ್ಬರು ಇಲ್ಲಿ ಕಾರಿಂದ ಉಸ್ಕೊಂಡಿದ್ದೀವಿ, ಅವ್ರು ಬರ್ತವ್ರೆ. ಅಲ್ಲಿ ಸರ್ಪ್ರೈಸ್ ಕೊಡೋಕ್ಕೆ ಮನೆಯಿಂದ ಬಂದಿದ್ದೀವಲ್ವ, ಅವಳಿಗೆ ಗೊತ್ತಿಲ್ಲ. ನೋಡೋಣ ಹೀಗೆ ರಿಯಾಕ್ಷನ್ ಮಾಡ್ತಾಳೆ ಅಂತ. ಅವಳು ಟೋ ಮಾಡ್ತಾಳೆ ಫೋನಲ್ಲಿ. ಏನೇನು ಮಾಡ್ತಾನೆ? ಸುಮ್ಮನೆ ಫೋನ್ ಡೌನ್ ಮಾಡ್ತಾಳೆ. ಏನು ಮಾಡ್ತಾಯಿದ್ವಿ ಏನು ಅಂತ. ಅಜ್ಜಿ ಬಾವ ಅಜ್ಜಿ ಆಗುತ್ತೆ. ಇನ್ನು 10 ಸೆಕೆಂಡ್ ಅಷ್ಟೇ, ಒಂದು 10 ಸೆಕೆಂಡ್ ಐತೆ ಅಷ್ಟೇ. ನಾವು ದೂರ ಹೋಗ್ಬೇಕು ಇವಾಗ. ಗೊತ್ತಿಲ್ಲ. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ. ಯಾರದನ್ ಬರ್ಡೇ ಆಚೆ ಬೇರೆ ಪಟಾಕಿ ಹೊಡಿತಾರೆ. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ. ನೀನು ಶಿಮ ಲೈಟ್ ಆನ್ ಕಾರ್ ಹಿಂದೆಗಡೆ ಪಾಪ ಚಳಿ.
ಬಾಮ ಸ್ವೆಟ್ರ್ ಕೊಡ್ಲಮ್ಮ. ಇಲ್ಲಿಂದ ಎಲ್ಲರಿಗೂ ಒಂದು ಸರ್ಪ್ರೈಸ್ ಇದೆ. ಏನಪ್ಪ ಅಂತ ಅಂದರೆ ನಮ್ಮ ಅಕ್ಕ ಸೆಕೆಂಡ್ ಬೇಬಿಗೆ ಶಿ ಈಸ್ ಪ್ರೆಗ್ನೆಂಟ್ ನಾವು. ಸೊ ಅದನ್ನು ನಾವು ಯಾರ ಹತ್ರನೂ ಹೇಳ್ಕೊಂಡಿರಲಿಲ್ಲ. ಆ್ಯಂಡ್ ಈ ವಿಡಿಯೋ ಮಾಡಿದಾಗ ನಾನು ಇದು ಮಾಡಿದ್ದು ಅವಳು ಬರ್ಡೇ ದಿವಸ, ಬಟ್ ಇದಕ್ಕೂ ಮುಂಚೆನೇ ನಾವು ಫ್ಯಾಮಿಲಿಗೆಲ್ಲ ರಿವೀಲ್ ಮಾಡಿದ್ಲು ಅವಳು. ಸೊ ಆ ವಿಡಿಯೋ ಕ್ಲಿಪ್ಪಿಂಗ್ಸು ಹೇಗಿತ್ತು ಅಂತ ನಾನು ಇಲ್ಲಿ ಹಾಕ್ತಿದ್ದೀನಿ. ಬಿಕಾಸ್ ಇದಾದಮೇಲೆ ಒಂದು ಈ ಬರ್ಡೇ ವ್ಲಾಗಲ್ಲಿ ಅವಳು ಏನೋ ಒಂದು ಹೇಳಿದ್ದಾಳೆ. ಸೊ ಅದಕ್ಕೆ ಹೇಳೋಕ್ಕೂ ಮುಂಚೆ ನಾನು ಈ ವಿಡಿಯೋ ಇಲ್ಲಿ ಅಂತ ನಾನು ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ತಿದ್ದೀನಿ, ನೋಡ್ಕೊಂಬನ್ನಿ. ಯಾರ್ಗ ಅರ್ಥ ಆಯ್ತು ಹೇಳಿ? ಯಾರ್ಗ ಅರ್ಥ ಆಯ್ತು? ಡೈಜೆಷನ್ ನೋಡ್ಕೊತಾ ಇಲ್ಲ. ಏನದು ಓದಿ ಓದು ವಿರಾಟ್ ಅದು ಏನಂತ ನೀಟಾಗಿ ಅದೇ ಇಲ್ಲ ಬರೀ ಗೊತ್ತಾಗಿಲ್ಲ. ನಿಂಗೆ ತಂಗಿ ಪಾಪು ಬರ್ತಿದೆ, ಅದೇ ಬರ್ದಿರೋದು. ನೀನು ಬಿಗ್ ಬ್ರದರ್ ಆಗ್ತಿದ್ಯಾ ಅಂತ ಜೂನ್ ಅಲ್ಲಿ ಕೇಳಿಸ್ಕೊ ಅನ್ಸ್ತು ನಿಮ್ಗೆ. ಇವ್ರು ಕೊಟ್ಟಿ ಸರ್ಪ್ರೈಸ್. ಮಣಿಕಂಠ ಒಳ್ಳೇದ್ ಮಾಡ್ಲಿ. ಅತ್ತೆ ಇನ್ನೊಂದ್ಸಲ ಅತ್ತೆ ಆಗ್ತೀಯ. ಒಂದತ್ತಿನ ತಡ್ಕೊಳಕೈತಿಲ್ಲ. ವರ್ಷಿ ಮಾಮ ನಿಂಗೆ ಚಿಕ್ಕಪ್ಪ ಆಂಟಿ ಎರಡನೇ ಸಲ ಅಜ್ಜಿ ಇನ್ನೊಂದ್ಸಲ ಎರಡನೇ ಸಲ ಅಜ್ಜಿ. ಏನನ್ಸ್ತು? ಯಾವಾಗ್ಲೂ ಹೇಳ್ತಿರಲ್ಲ ಮಾಡ್ಕಳೇ ಅಂತ. ಬರೋದು ಬಿಡು, ಯಾಕೆ ತಲೆ ಕಸ್ಕೊತೆ? ನನ್ನ ವರ್ಷ ಬಿಸ್ಕೊಂಡ್ರದ್ದು ಅವಳಿಗುವೆ. ನಿಮ್ಗೆ ಏನನ್ಸ್ತ ಅಜ್ಜಿ? ಅಜ್ಜಿ ಖುಷಿ. ನಾವೇ ಹೇಳಿದ್ದು ಬೇಕು ಅಂತ. ಆಂಟಿ ನಿಮ್ಗೆ ಆಂಟಿ ಸರ್ಪ್ರೈಸ್ ಏನ್ ಕೆಲಸ ಅಜ್ಜಿ ನಿಂಗೆ ಅಂತಿದ್ನ. ಕಾವ್ಯ ನಿನ್ಗೆ? ಕಾವ್ಯ ಖುಷಿನಾ? ಚಿಕ್ಕತ್ತೆ ನಮ್ಮಿಬ್ರನ್ನ ನಾನು ಸೆಕೆಂಡ್ ಪಾರ್ಟ್ 2 ಚಿಕ್ಕಿ ಆಗ್ತಾ ಇದೀನಿ. ಮತ್ತೆ 2 ಚಿಕ್ಕಿ, ಎರಡನೇ ಬಾರಿಗೆ ಮತ್ತೆ ಚಿಕ್ಕಿ. ಸಕ್ಸಸ್ಫುಲಿ ಇದು ವಿಷಯ ನನ್ಗೆ ಅನ್ಸುತ್ತೆ ಅಷ್ಟು ಗೊತ್ತಾಗಿದ್ದಲ್ಲ. ನನಗೆ ಗೆಸ್ಸಿತ್ತು ಅವತ್ ರಾತ್ರಿ ನೀನು ನಾನು ಮಾತಾಡ್ದಾಗ, ಏನಕ್ಕೆ ನಿಮ್ ಮನೆ ಹತ್ರ ಹೋಗ್ತಾ ಇದಾರೆ ಅಂತ. ಅದಲ್ಲ, ಅವ್ರು ಫಸ್ಟ್ ಸಲ ಸ್ಕ್ಯಾನಿಂಗ್ ಬಂದಾಗಲೇ ನಂಗೆ ಗೊತ್ತಾಗಿತ್ತು. ಅಂದ್ರೆ ಅದಕ್ಕೂ ಮುಂಚೆನೆ ಅವಳು ಅದು ಟೆಸ್ಟ್ ಮಾಡಿದಾಗಲೇ ಹೇಳಿದ್ದು. ಕ್ಷೇಮಂಗೆ ಲಾಸ್ಟ್ ವೀಕ್ ನೀನ್ ಬಂದಲ್ಲ, ನೀವಿಬ್ರು ಒಟ್ಟಿಗೆ ಇಟ್ಕೊಂಡು ಹಿಂಗೆ ಹೊಟ್ಟೆ ಇಟ್ಕೊಂಡು ಫೋಟೋ ಮಾಡಿ ವಿಡಿಯೋ ಮಾಡೋದು ಅಂತ ಇದ್ದಿದ್ದು. ನೀನು ಹೊಟ್ಟೋಗ್ಬಿಟ್ಟಲ್ಲ ಸದ್ಯ ಅಂದ್ಬಿಟ್ಟು ಅವಳೊಬ್ಳು ಕೈಲಿ ಆ ವಿಡಿಯೋ ಮಾಡಿಸಿದ್ರು. 30 years ಅಲ್ಲಿ ನಮ್ಮ ವಿರಾಟ್ ಹೊಟ್ಟೊಳಗಡೆ ಇದ್ದ. ಇವಾಗ 35 years ಗೊತ್ತಿಲ್ಲ ಯಾರೋ ಹೊಟ್ಟೆ ಒಳಗಡೆ ಇದ್ದಾರೆ. ಮಗಳೇ ಇದ್ದಾಳೆ ಅಂತ ಅನ್ಕೊತೀನಿ. ಅವಾಗ್ಲೂ ಮಗಳೇ ಇದ್ದಾಳೆ ಅಂತ ಅನ್ಕೊಂಡು ಪಿಂಕ್ ಥೀಮಲ್ಲೆಲ್ಲ ಮಾಡಿದ್ದೆ, ಬಟ್ ಬ್ಲೂ ಆಗೋಯ್ತು. ಈ ಸತಿ ಪಕ್ಕ ಪಿಂಕೆ ಅಂತ ಅನ್ಕೊಂಡು ಅದಕ್ಕೆ ನಾವು ಪಿಂಕ್ ಪರ್ಪಲ್ ಎರಡು ಹಾಕ್ಬಿಟ್ಟಿದೀವಿ. ಅಯ್ಯೋ ಅದು ಈ ಸತಿ ಪಿಂಕ್. ಐ ಮ್ಯಾನಿಫೆಸ್ಟ್ ಫಾರ್ ಓನ್ಲಿ ಪಿಂಕ್. ಬನ್ನಿ. Happy birthday to me. 35 years old ಮುತ್ತಿ. Happy birthday to you. ಬನ್ನಿ. ಹಾ ಸ್ಟಾರ್ಟ್. 1 2 3. ಅಲ್ಲಿ ಎಲ್ಲರೂ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ರೆ ನಮ್ಮ ಮಗು ಇಲ್ಲಿ ಅನಾಥ ಮಗುವಾದೆ ಅಂತ ಕುತ್ಕೊಂಡು ಪಾಪ ಸ್ವೆಟರ್ ಹಾಕ್ಬಿಟ್ಟು ಸೈಡಲ್ಲಿ ಕೂರಿಸ್ಬಿಟ್ಟವ್ರು. ಇದಕ್ಕೆ ಮಾ ಹೆಂಗಿದೆ ಅಮ್ಮ ಬರ್ಡೇ ಮಮ್ಮಿದು? ಮಮ್ಮಿ ಬರ್ಡೇ ಹೆಂಗಿದ್ಯಮ್ಮ? ಬಾಸ್ ಚಳಿ. ಮದರ್ ಇಂಡಿಯಾ ಪಿಕ್ ದ ಕಾಲ್. ವಿಡಿಯೋದಲ್ಲಿ ಸೌಂಡ್ ಬರಬಾರ್ದು. ವಿಡಿಯೋ ಕಾಲ್. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು ರಾಗಿಣಿ. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಮೀ. ಕಮ್ ವಿರಾಟ್, ಬನ್ನಿ ಬನ್ನಿ ಬನ್ನಿ. ಕೇಕ್ ಈ ಕಡೆ ಇಲ್ಲಡಮ್ಮ.
ಮಮ್ಮಿ ಕೇಕ್ ತಿನ್ಸ್ಕೊ ಚಳಿ ಬಾವಾ ವಿಶ್ ಮಾಡ್ಬಿಟ್ಟೆ ಗೊತ್ತಷ್ಟೇ ಬಾವಾ ಹೋಗಿ ಇವತ್ತು ಅಂತ ಹೇಳ್ಬಿಟ್ಟು wish ನೀವೇ ತಿನ್ನಿ. ಡೆಕೋರೇಷನ್ ತೋರ್ಸೋಗೆ ಫೋಟೋ ಮಾಡಿ ಡೆಕೋರೇಷನ್ ನೋಡು ಅಂಕ್ಲು ಹ್ಯಾಪಿ ಬರ್ಡೇ ಇಷ್ಟೇ ನಿಂಗೆ ಅಮ್ಮ ನಿಂಗಂತೆ ಇಲ್ಲ ರಾಣಿ ಅದಿರ್ಲಿ ಇನ್ನೊಂದು ನೋಡೇ ರಗಿನಿ ಅಲ್ಲಿ ಹಿಂದೆ ತಿರ್ಗು ಇರಿ ಇರಿ. ನೋಡು ಏನಂತ ಏನಂತ ಕಂಡಿಡಿ ನೀಟಾಗಿ ನೋಡು ಫುಲ್ಲು ಮಮ್ಮಿ ಕಮ್ಮಿಂಗ್ ಮಮ್ಮ ಇದಾ ವಿರಾಟ್ ನಿಂತ್ಕೊಬಿಡಿ. ನೋಡು ಹೆಂಗೈತೆ ಹೆಂಗೈತದ ನೀವು ಹೋಗಿ ಅಂತ ಇರೋದು ಹಬ್ಬಕ್ಕೆ ಜೊತೆ ಅಲ್ಲ ಗ್ರೂಪ್ ಸೊ ಫ್ರೆಂಡ್ಸ್ ನಾನು ಆ್ಯಕ್ಚುಲಿ ಗೆಸ್ಟ್ ಮಾಡಿರಲಿಲ್ಲ ಮಿಡ್ ನೈಟಲ್ಲಿ ಈ ಥರ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಪ್ರಾಬಬ್ಲಿ ನಾಳೆ ನೈಟ್ ಏನಾದರೂ ಪಾಪ ಎಲ್ಲ ಆಫೀಸ್ಗೆ ಹೋಗಿರ್ತಾರೆ ಯಾರಿಗೂ ಟೈಮ್ ಇರಲ್ಲ ನಾಳೆ ಎಲ್ಲರೂ ಆಫೀಸಿಂದ ಬಂದಮೇಲೆ ನಾನೇ ಒಂದು ಏನದು ಮೀಟಪ್ ಮಾಡೋಕ್ಕೆ ಎಲ್ಲರಿಗೂ ಹೇಳೋಣ ಅಂತ ಇದ್ದೆ ಬಟ್ ಅಷ್ಟರಲ್ಲೇ 11:40 ಆಗಿತ್ತು. ನಂಗೆ ಸಖತ್ ನಿದ್ದೆ ಬಂದಿತ್ತು ಇವತ್ತಂತೂ. ಈ ಸಖತ್ ನಿದ್ದೆ ಯಾವತ್ತೂ ಇಷ್ಟು ನಿದ್ದೆ ಬಂದಿರಲಿಲ್ಲ. ತುಂಬ ನಿದ್ದೆ, ತುಂಬ ಬ್ಯಾಕ್ ಪೇನ್ ಬಂದಿತ್ತು, ಸಖತ್ ಸ್ಟ್ರೆಸ್ ಆಗಿಬಿಟ್ಟಿತ್ತು. ಆರಾಮಾಗಿ ಮಲ್ಕೊಂಡಿದ್ದೆ. ಭೂಮಿಕಾ ಫೋನ್ ಮಾಡಿದ್ಲು, ಅದಕ್ಕೆ ಬನ್ನಿ ಬೇಗ ಒಂದು ಡ್ರೆಸ್ ಹಾಕೊಂಡು ಬನ್ನಿ ಅಂತ. ನಾನು ಇಷ್ಟೊತ್ತಲ್ಲಿ ಯಾವ ಡ್ರೆಸ್ ಹಾಕೊಂಡು ಬರಲಿ, ಇದು ಯಾವುದಾದ್ರು ಹಾಕೊಂಡು ಬನ್ನಿ ಅಂತ ಅಂದ್ಲು. ಆಫೀಸ್ಗೆ ಏನು ಹಾಕೊಂಡು ಹೋಗಿದ್ದೆ ಅದೇ ಡ್ರೆಸ್ನೇ ಹಂಗೆ ಹಾಕ್ಕೊಂಡು ಬಂದೆ. ಸೊ ಇಲ್ಲೇ ನಮ್ಮ ಲೇಔಟಲ್ಲಿ ಮಧ್ಯ ರೋಡಲ್ಲಿ ಕೇಕ್ ಕಟ್ ಮಾಡಿಸಿದ್ರು. ನನ್ನ ಫೇವ್ರೆಟ್ ಗಿಫ್ಟ್ಗಳನ್ನ ಕೊಟ್ಟಿದ್ದಾರೆ. ಸೊ ಆ್ಯಂಡ್ ಡೆಕೋರೇಷನ್ ತುಂಬ ಚೆನ್ನಾಗಿದೆ. ನನಗೋಸ್ಕರ ಟೈಮ್ ಮಾಡಿಕೊಂಡು ಭೂಮಿಕಾ, ಕ್ಷೇಮ ಆ್ಯಂಡ್ ಮೈ ಡಿಯರ್ ಹಸ್ಬೆಂಡ್ ಆ್ಯಂಡ್ ಮೈ ಡಿಯರ್ ಲಿಟಲ್ ಒನ್ ಕೂಡ ಎದ್ದು ಬೈಕೊಂಡು ಹತ್ಕೊಂಡು ಬಂದು ಬರ್ಡೇ ಸೆಲೆಬ್ರೇಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಒನ್ಸ್. ಥ್ಯಾಂಕ್ ಯು. ವೆಲ್ಕಮ್ ಬಾಯ್. ಈ ಚಾಕ್ಲೇಟ್ ಬುಕ್ಕೆ ನಾವೇ ಮಾಡಿರೋದು ಕೈಯಲ್ಲಿ. ನಾವೆಲ್ಲ ನಾನು ಮಾಡಿರೋದು ಗೈಸ್. ಐಡಿಯಾ ನಂದು. ಐಡಿಯಾ ಒಳ್ಳೆ ಎಫರ್ಟ್ ನಂದು. ಹಾಂ, ಬಿಕಾಸ್ ನಾನು ನೈಲ್ಸ್ ಮಾಡಿಸ್ಕೊಳ್ಳೋದ್ರಿಂದ ಮಾಡೋಕ್ಕೆ ಇನ್ನೇನು ಎಲ್ಲ ನಂದು. ಅವಳು ಸ್ವೀಟ್ ಮಾಡಿಯೋದು. ಸೊ ಬರ್ಡ್ ಎಲ್ಲ ಮುಗೀತು, ಈಗ ಮಲ್ಕೋಬೇಕಷ್ಟೆ.